ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅದು ಸುಂದ್ರಿ ಅವರು ಕುಸುಮ ಮನೆಗೆ ಹೋಗ್ತೀನಿ ಅಂತ ತಾಂಡವನ ಹೆದರಿಸ್ತಿದ್ದಾರೆ. ಹಾಗಾದರೆ ಫೈನಲಿ ಸುಂದ್ರಿ ಕುಸುಮ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾರ, ಹಂಗಾಮ ನಡೆದೇ ಬಿಡುತ್ತಾ, ಅಥವಾ ಭಯಪಟ್ಟಂಥ ತಾಂಡವ್ ಮೌನವಾಗಿ ಬಿಡ್ತಾನ? ಈ ಕಡೆ ಒಡವೆ ಸಿಗುತ್ತೆ, ಈ ಕಡೆ ಭಾಗ್ಯ. ಏನು ಹೇಳ್ಬೋದು, ಏನು ಮಾಡಬಹುದು, ಇದು ಗೆಲುವನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಹಾಗೆ ಭಾಗ್ಯ ಇಬ್ಬರು ಕೂಡ ದೂರ ದೂರ ಆಗ್ತಾರೆ, ಇಬ್ಬರು ಕೂಡ ಡಿವೋರ್ಸ್ ಆಗ್ತಾರೆ. ನನ್ನ ಅಪ್ಪ ಕರ್ಕೊಂಡು ಹೋಗ್ತಾರೆ, ಅಕ್ಕನ ಅಮ್ಮನ ಹತ್ರ ಬಿಡ್ತಾರೆ. ಅಪ್ಪ ಅಮ್ಮ ಇಬ್ಬರು ಕೂಡ ಸಪ್ರೇಟ್ ಆಗಿರ್ತಾರೆ, ನಮ್ಮನ್ನ ಕೂಡ ಸಪ್ರೇಟ್ ಮಾಡ್ತಾರೆ. ಅಪ್ಪ ಅಮ್ಮ ಡಿವೋರ್ಸ್ ಆಗುತ್ತೆ, ನಾವು ಯಾರು ಕೂಡ ಜೊತೆಲಿ ಇರೋಕ್ಕಾಗೋದಿಲ್ಲ ಇನ್ನು ಅಂತ ಅಂದ್ಕೊಂಡು ಗುಂಡಣ್ಣ ಹೆದರ್ಕೊಂಡು ಆ ರೀತಿ ಮಾತಾಡ್ದಂಥ ಫ್ರೆಂಡ್ಗೆ ತಲೆಗೆ ಹೊಡೆದು ಗಾಯ ಮಾಡಿರ್ತಾನೆ. ಈ ಕಡೆ ಗುಂಡಣ್ಣ ಕೂಡ ಗಲಾಟೆ ಮಾಡ್ಕೊಂಡಿರ್ತಾನೆ. ಇದರಿಂದಾಗಿ ಸ್ಕೂಲಲ್ಲಿ ಇದು ಮನೆ ಫ್ಯಾಮಿಲಿ ವಿಷಯ, ಇದನ್ನು ನೀವು ಸರಿಯಾಗಿ ಬಗೆಹರಿಸಬೇಕು. ಈ ಒಂದು ವಿಷಯ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರ್ತದೆ. ಇದು ಮಕ್ಕಳ ಗಲಾಟೆ ಆಗಿಲ್ಲ ಅಂತ ಅನ್ನಿಸ್ತದೆ. ಮೊದಲು ಇದನ್ನೆಲ್ಲ ಸರಿಪಡಿಸಿ, ಮಕ್ಕಳ ಮೇಲೆ ಇದು ತುಂಬ ಕೆಟ್ಟ ಪರಿಣಾಮ ಬರುತ್ತೆ, ಮಕ್ಕಳ ಫ್ಯೂಚರ್ ಕೂಡ ಇದರಿಂದ ಹಾಳಾಗಬಹುದು ಅಂತ ಎಡ್ಮಿಸ್ ಕೂಡ ಹೇಳ್ತಾರೆ. ಈ ಕಡೆ ತಾಂಡವ್ಗೂ ಕೂಡ ಕಾಲ್ ಬಂದಿರುತ್ತೆ, ಬಟ್ ಹೋಗೋದನ್ನು ಈ ಕಡೆ ಶ್ರೇಷ್ಠ ಡ್ರಾಮಾ ಮಾಡಿ ತಡ್ತಿರ್ತಾಳೆ. ಆದರೆ ಈ ಕಡೆ ಭಾಗ್ಯ ಮಾತ್ರ ತಾಂಡವ್ಗೆ ಕಾಲ್ ಮಾಡಿ ಈ ರೀತಿ ಗುಂಡಣ್ಣ ಗಲಾಟೆ ಮಾಡ್ಕೊಂಡಿದ್ದಾನೆ, ದಯವಿಟ್ಟು ಬನ್ನಿ ನಿಮ್ಮ ಜೊತೆ ಮಾತಾಡಬೇಕಂತೆ, ನಿಮ್ಮನ್ನು ನೋಡಬೇಕಂತೆ ಅಂತ ಕೇಳ್ಕೊತಾಳೆ. ಬಿಕಾಸ್ ಗುಂಡಣ್ಣ ಅಪ್ಪ ಬರಬೇಕು, ಇಲ್ಲಾಂದರೆ ನಾನು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾನೆ. ಬಟ್ ಫೈನಲಿ ಈ ಕಡೆ ತಾಂಡವ್ ಬರೋದೇ ಇಲ್ಲ. ಬಿಕಾಸ್ ಇದೆಲ್ಲ ನಾಟಕ, ನೀನು ಆ ಮನೆಗೆ ಹೋಗಬೇಕು ಅಂತ ಭಾಗ್ಯ ಮಾಡ್ತಿರೋದು ಇದೆಲ್ಲ ಪ್ರೀ ಪ್ಲ್ಯಾಂಡ್, ಅವಳ ಒಂದು ಚೀಪ್ ಗಿಮಿಕ್ ಅಂತ ಶ್ರೇಷ್ಠ ಹೇಳಾಗಿ ತಾಂಡವ್ ಹೋಗದೆ ಅಲ್ಲೇ ಉಳ್ಕೋತಾನೆ. ಬಟ್ ಈ ಕಡೆ ಮಗ ಅಪಾಯಿಂಟ್ಮೆಂಟ್ ಕೂಡ ಹಾಕ್ಕೊಳ್ಳಲ್ಲ, ಅಪ್ಪ ಬರಲೇಬೇಕು ಅಂತ ಹಠ ಮಾಡಿದಾಗ ಮತ್ತೆ ತನ್ನ ಸ್ವಾಭಿಮಾನವನ್ನು ಬಿಟ್ಟು ಈ ಕಡೆ ಭಾಗ್ಯ ಗಂಡಂಗೆ ಕಾಲ್ ಮಾಡ್ತಾಳೆ. ಏನ್ರಿ ಇದು, ಬರಲೇ ಇಲ್ವಲ್ಲ ನೀವು ಅಂತ ಹೇಳೋದಕ್ಕೆ, ನಾನು ಬರಲ್ಲ, ಯಾಕೆ ಬರಬೇಕು, ಎಲ್ಲ ಡ್ರಾಮಾ ಮಾಡ್ತಿದ್ಯಾ ನೀನು, ಎಲ್ಲ ಚೀಪ್ ಗಿಮಿಕ್ ನಿಂದು, ಮಕ್ಕಳು ಈ ರೀತಿ ಮಾಡಿಬಿಟ್ರೆ ನಾನು ಬಂದುಬಿಡ್ತೀನಿ, ಮನೆ ಕರ್ಕೊಂಡು ಹೋಗ್ಬಿಡ್ಬೋದು ಅನ್ನೋ ನಾಟಕ ಇದು, ನಾನು ಬರಲಿಲ್ವಲ್ಲ ಅದಕ್ಕೆ ಮಕ್ಕಳನ್ನ ಯೂಸ್ ಮಾಡ್ಕೋತಿದ್ಯಾ, ನೀನು ಎಂಥ ಲೆವೆಲ್ಗೆ ಇಳಿತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಎಂಥ ಚೀಪ್ ಲೆವೆಲ್ಗೆ ಇಳಿದಿದ್ಯಾ, ಮಕ್ಕಳನ್ನ ಯೂಸ್ ಮಾಡಿಕೊಂಡು ಆ ಗುಂಡಣ್ಣನಿಗೆ ಸುಳ್ಳು ಹೇಳಿ ನಾಟಕ ಮಾಡಿಸಿ ರೀತಿ ಎಲ್ಲ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತ ಕೇಳ್ತಿದ್ದಾನೆ ತಾಂಡವ್. ಏನು ಮಾತಾಡ್ತಿದ್ರಾ ನೀವು, ಬಾಯಿ ಮುಚ್ಕೊಂಡು ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಇಂಥ ಆಪಾದನೆಗಳನ್ನ ಹಾಕಬೇಡಿ ನೀವು. ಇದು ತನಕ ನಿಮ್ಮನ್ನು ಮಕ್ಕಳ ವಿಷಯದಲ್ಲಿ ಮೇಲಿಟ್ಟು ಕಾಪಾಡೋಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದೀನಿ ಅಂತ ನನಗೆ ಗೊತ್ತದೆ. ಆ ರೀತಿ ಚೀಪ್ ಕೆಮಿಕಲ್ಲ ಮಾಡಲ್ಲ ಅಂತ ಮಟ್ಟಕ್ಕೆ ಭಾಗ್ಯ ಇಳಿಯೋದು ಕೂಡ ಇಲ್ಲ. ನನಗೆ ನಿಮ್ಮ ಜೊತೆ ಕಾಲ್ ಮಾಡೋಕ್ಕೂ ಕೂಡ ಇಷ್ಟ ಇರಲಿಲ್ಲ, ಅವತ್ತೇ ಹೇಳಿದ್ದೀನಿ ನಾನು, ಇನ್ನೆಂದೂ ಕೂಡ ನನ್ನ ನಿಮಗೆ ಕಾಲ್ ಮಾಡಲ್ಲ, ಮಾತಾಡೋಕ್ಕೆ ಬರಲ್ಲ, ನಿಮ್ಗೆ ಯಾವಾಗ ಬೇಕೋ ಅವಾಗ ಬನ್ನಿ ಅಂತ. ಆದರೂ ಕೂಡ ನನ್ನ ಅಭಿಮಾನ ಬಿಟ್ಟು ಕಾಲ್ ಮಾಡಿದ್ದು. ಗುಂಡಣ್ಣ ನಿಮ್ಮನ್ನ ಮಾತಾಡಿಸ್ಬೇಕು, ನಿಮಗೋಸ್ಕರ ಕಾಯ್ತಿದ್ದ, ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಹಠ ಮಾಡ್ತಿದ್ದ, ಮಕ್ಕಳಿಗೋಸ್ಕರ ಮಾಡಿದ್ನೇ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಅಲ್ಲ. ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಹಾಗೆ ಹೀಗೆ ಅಂತ ಚೀಪ್ ಕೆಮಿಕೆಲ್ಲ ಅಲ್ಲ, ಮಕ್ಕಳಿಗೆ ಈ ರೀತಿ ಎಲ್ಲ ಹೇಳಿಕೊಟ್ಟು ಅಂತ ಕೆಲಸ ಮಾಡೋ ಅಂಥ ಭಾಗ್ಯ ನಾನಲ್ಲ ಅಂತ ಹೇಳ್ತಿದ್ದಾಳೆ. ಆದರೆ ಇಲ್ಲಿ ಗೊತ್ತು, ಸುಮ್ಮನಿರು, ಹಾಗೆ ಹೀಗೆ ಅಂತ ತಾಂಡವ್ ಮಾತಾಡ್ತಿದ್ರೆ ಕೀನು. ಆದರೆ ನಿಮಗೆ ಹೆಂಡತಿ ಬೇಡ ಅಂತ ಗೊತ್ತಿತ್ತು, ಆದರೆ ಮಕ್ಕಳು ಕೂಡ ಬೇಡ ಅಂತ ನನಗೆ ಗೊತ್ತಿರಲಿಲ್ಲ. ಇಂಥ ಕೆಲಸ ಮಾಡಿದ ನೀವು ಈ ಮಟ್ಟಕ್ಕೆ ಆಗೋದಾ ಅಂದಾಗ ಇದಕ್ಕೆಲ್ಲ ನೀನೇ ಕಾರಣ, ಇದೆಲ್ಲ ಆಗಿದೆ ನಿನ್ನಿಂದ. ನೀನು ಸರಿಯಾಗಿ ಹೆಂಡತಿ ಆಗಿದ್ದಿದ್ರೆ ಇಷ್ಟೆಲ್ಲ ಯಾಕೆ ಆಗ್ತಿತ್ತು, ಇಷ್ಟೆಲ್ಲ ಹಂಗಾಮ ನಡೀತಿತ್ತ, ನಾನು ಮನೆ ಬಿಟ್ಟು ಬರೋ ಪರಿಸ್ಥಿತಿ ಬರ್ತಿತ್ತ, ಇದಕ್ಕೆಲ್ಲ ಕಾರಣ ನೀನೇನೆ ಅಂತಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ರಿ, ವಿನಾಕಾರಣ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ ಹೇಳ್ತಿದ್ದಾಳೆ ಭಾಗ್ಯ. ಏನು ಮಾತಾಡ್ತಿದ್ಯಾ ನೀನು, ಒಂದು ಮಾತು ತಿಳ್ಕೊ, ನಾನೇನಾದ್ರು ಆ ಮನೆಗೆ ಬರಬೇಕು ಅಂದರೆ ನೀನು ಆ ಮನೆಯಿಂದ ಆಚೆ ಹೋಗಬೇಕು, ಆಗ ಮಾತ್ರ ನಾನು ಆ ಮನೆಗೆ ಬರೋಕ್ಕೆ ಸಾಧ್ಯ ಆದಾಗ ಏನು, ನಾನು ಆ ಮನೆಯಿಂದ ಆಚೆ ಹೋಗಬೇಕಾ, ನಾನು ಆ ಮನೆಯಿಂದ ಆಚೆ ಹೋದರೆ ಮಕ್ಕಳನ್ನ ಹೇಗೆ ನೋಡ್ಕೋತೀರಾ ಅಂತ ಈಗಲೇ ಗೊತ್ತಾಗ್ತಿದೆಯಲ್ಲ, ಈಗಲೇ ಬನ್ನಿ ಅಂದರೂ ಕೂಡ ಬಾರದೆ ಇಷ್ಟೆಲ್ಲ ಮಾತಾಡ್ತಿರೋ ನೀವು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀರಾ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಎಷ್ಟು ಮಟ್ಟಿಗೆ ನೋಡ್ಕೋತೀರಾ ಅಂತ. ಆದರೆ ಒಂದು ಮಾತಂತೂ ನೆನ್ಪಿಟ್ಕೊಳ್ಳಿ, ಮಕ್ಕಳು ಅಮ್ಮನ ತುಂಬ ಪ್ರೀತಿಸ್ತವೆ, ಆದರೆ ಅವ್ರ ಫ್ಯೂಚರ್ ಚೆನ್ನಾಗಿರೋದಕ್ಕೆ ಸಾಧ್ಯ ಅದು ನಮ್ಮಿಂದ ಮಾತ್ರ. ನಾವು ಹೇಗಿರ್ತೀವೋ ಮಕ್ಕಳ ಜೀವನ ಹಾಗಿರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕಿತ್ತು. ಆದರೆ ಒಂದು ಮಾತಂತೂ ಸತ್ಯ, ನಿಮಗೆ ಒಂದಲ್ಲ ಒಂದಿನ ನನ್ನ ಕಷ್ಟ, ಮಕ್ಕಳ ಪ್ರೀತಿ, ಅಪ್ಪ ಅಮ್ಮನ ಭಾವನೆ ಪ್ರತಿಯೊಂದು ಕೂಡ ಅರ್ಥ ಆಗೋ ಪರಿಸ್ಥಿತಿ ಬರುತ್ತೆ, ಅದು ಸಂದರ್ಭ ಬರುತ್ತೆ. ಅವತ್ತು ನಿಮ್ಮ ಮನಸ್ಸಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅವತ್ತು ನೀವೇ ಮನೆಗೆ ಬರ್ತೀರಾ, ಆವಾಗ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾನು ಮಾತಾಡಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಇನ್ನು ಮುಂದೆ ನನ್ನ ಮಕ್ಕಳ ಜವಾಬ್ದಾರಿಯನ್ನು ನಾನೇ ನೋಡ್ಕೋತೀನಿ, ನನ್ನ ಮಕ್ಕಳನ್ನ ನಾನು ಜವಾಬ್ದಾರಿಯನ್ನು ವಹಿಸ್ಕೋತೀನಿ, ಅವ್ರು ಒಳ್ಳೇದು ಕೆಟ್ಟದನ್ನು ನಾನೇ ನೋಡ್ಕೋತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಭಾಗ್ಯ. ಈ ಕಡೆ ಗುಂಡಣ್ಣ, ಏನಮ್ಮ ಅಪ್ಪ ಬರಲ್ಲ ಅಂತ ಹೇಳಿದ್ರ
ಹಾಗಿದ್ರೆ ಅಪ್ಪ ಬರಲ್ವಾ? ಹಾಗಿದ್ರೆ ನೀನು ಅಪ್ಪ ಡಿವೋರ್ಸ್ ಆಗ್ತೀರಾ? ನಾವು ಸಪ್ರೇಟ್ ಆಗ್ತೀವಾ? ನನ್ನನ್ನು ಅಪ್ಪ ಕರ್ಕೊಂಡು ನಿನ್ನಿಂದ ನನ್ನ ದೂರ ಮಾಡ್ತಾರಾ ಅಂತ ಅಳ್ತಿದ್ರೆ, ಯಾವುದೇ ಕಾರಣಕ್ಕೂ ಅಳ್ಬೇಡ ಗುಂಡಣ್ಣ, ಖಂಡಿತ ಅದೆಲ್ಲ ಆಗಲ್ಲ, ನೀನು ಯಾವತ್ತೂ ಕೂಡ ನನ್ನ ಜೊತೆನೇ ಇರ್ತೀಯ ಅಂತ ಹೇಳಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಭಾಗ್ಯ. ಈ ಕಡೆ ಶ್ರೇಷ್ಠ ಅಂತೂ ವಾಯ್ಸ್ ರೇಸ್ ಆಗೋದು ನೋಡ್ತಾ ಇದ್ರೆ ಭಾಗ್ಯ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಅನಿಸುತ್ತೆ. ನನಗೆ ಗೊತ್ತು ಭಾಗ್ಯ, ಎಲ್ಲಿ ಹಾಕಿದ್ರೆ ನಿನಗೆ ಪೆಟ್ಟಾಗುತ್ತೆ, ಎಲ್ಲಿ ಉರಿಯತ್ತೆ ಅಂತ ನನಗೆ ಗೊತ್ತು ಅಂತ ಶ್ರೇಷ್ಠ ಹೇಳ್ತಾಳೆ. ನಂತರ ಏನು ತಾಂಡವ್, ಅವಳು ತನ್ನ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಂಡು ಜೋರಾಗಿ ಮಾತಾಡಿದ. ಆ ರೀತಿ ಜೋರಾಗಿ ಮಾತಾಡಿಬಿಟ್ರೆ ನಂಬಿಟ್ಟು ನೀನು ಹೋಗ್ಬಿಡ್ತೀಯ ಅಂತ ಅದೆಲ್ಲ ಚೀಪ್ ಗಿಮಿಕ್ ಅವಳದು. ಆದರೆ ನೀನಂತೂ ಹೋಗದೆ ಅವಳು ಚೀಪ್ ಗಿಮಿಕ್ಕೆ ಬೀಳಲಿಲ್ಲ ಅಲ್ವಾ? ನೀನು ತುಂಬಾ ಗ್ರೇಟ್. ಇದೇ ರೀತಿ ಇರಬೇಕು ತಾಂಡವ್, ನೀನು ಮೊದಲಾಗೆ ಹುಲಿ ಥರ ಇರಬೇಕು, ಬೆಂಕಿ ಥರ. ಆಗ ಮಾತ್ರ ಅವರೆಲ್ಲ ದಾರಿಗೆ ಬರೋದು, ಆಗ ಮಾತ್ರ ನೀನು ಕಾಲು ಇಟ್ಕೊಂಡು ಬಂದು ಮನೆಗೆ ಬನ್ನಿ ಅಂತ ಬೇಡ್ಕೋತಾರೆ. ಖಂಡಿತ ಇದೆಲ್ಲ ಅವಳು ಚೀಪ್ ಗಿಮಿಕ್. ನೋಡ್ತಾರು, ತುಂಬ ದೂರ ಇಲ್ಲ, ಆ ದಿನ ತುಂಬಾ ಹತ್ರ ಇದೆ, ಅವ್ರು ಬಂದು ನೀನು ಕಾಲಿಟ್ಕೊಂಡು ಬೇಡ್ಕೋತಾಳೆ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ಇದೇ ಖುಷಿಗೆ ಐಸ್ ಕ್ರೀಮ್ ಆರ್ಡರ್ ಮಾಡ್ತೀನಿ ಅಂತ ಐಸ್ ಕ್ರೀಮ್ ಆರ್ಡರ್ ಮಾಡ್ತಾರೆ. ಈ ಕಡೆ ತಾಂಡವ್ ಕೂಡ ನಿನ್ನ ಖುಷಿನೇ ನನ್ನ ಖುಷಿ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಎಲ್ಲ ಪ್ರೈಸ್ ಮಾಡಿದ ತಕ್ಷಣ ಅವನು ಕೂಡ ಐಸ್ ಕ್ರೀಮ್ ತಿನ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾನೆ. ಈ ಕಡೆ ಸುನಂದ್ ಅವರು ಪೂಜೆನ ಕರೆದಿದ್ದಾರೆ. ಏನಮ್ಮ ಹೋಗಿ ಅರ್ಧ ಗಂಟೆ ಆಗಿಲ್ಲ, ಆಲ್ರೆಡಿ ನೀನು ನನ್ನನ್ನು ಕರ್ತಿಯಲ್ಲ, ಯಾಕೆ ಏನು ಅಂದಾಗ ನಿಜ ಹೇಳು, ನೀನು ಮಾಡಬಾರ್ದು ಕೆಲಸ ಮಾಡಿಲ್ಲ ಅಲ್ವಾ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಅಂದಾಗ, ಭಿಕ್ತಿ ಅಮ್ಮನ ಒಡವೆಗಳೇನಾದರೂ ಕದ್ದಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ಏನಮ್ಮ ಮಾತಾಡ್ತಿದ್ಯಾ, ನಾನು ಯಾಕೆ ಕದೀಲಿ ಅಂತ ಹೇಳ್ತಿದ್ರೆ, ನಿಜ ಹೇಳು ಪೂಜಾ, ಸುಳ್ಳು ಹೇಳಬೇಡ, ನಿಮ್ಮ ಅಕ್ಕ ಮೇಲೆ ಬರುತ್ತೆ ಈ ಆಪಾದನೆ, ನಿಮ್ಮ ಅಕ್ಕ ಇಟ್ಟಿರೋ ಒಡವೆಗಳನ್ನ ನೀನು ಕದ್ದಿದ್ಯಾ ಅಂದಾಗ, ಇಲ್ಲ ನಾನು ನಿಜ ಹೇಳ್ತಿದ್ದೀನಿ, ನಾನು ಯಾಕೆ ಕದೀಲಿ ಅಂತ ಅನ್ಕೋತಿದ್ದಾಗ, ಅಯ್ಯೋ ಆ ಹೆಂಗ್ಸ್ ಬಂದು ಕೇಳಿದ್ರೆ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ ಕುಸುಮ ಅವರು. ಅಷ್ಟರಲ್ಲಿ ಆ ಹೆಂಗ್ಸ್ ಬರ್ತಾರೆ. ನನ್ನ ಒಡವೆಗಳು ಎಲ್ಲಿ ಅಂದಾಗ, ನಿಜ ಹೇಳಿ ನೀವು ಒಡವೆನ ಎಲ್ಲೇ ಬಿಟ್ಟು ಹೋಗಿದ್ರ ಅಂದಾಗ, ಏನು ಮಾತಾಡ್ತಿದ್ರ ನೀವು ಕುಸುಮ ಅವರೇ, ನೀವು ಈ ರೀತಿ ಜನ ಅಂತ ಅಂದ್ಕೊಂಡಿರಲಿಲ್ಲ, ಸಾದಾ ಸೀದಾ ಅಂತ ಅಂದ್ಕೊಂಡಿದ್ದೆ, ನನ್ನ ಒಡವೆನ ನಾನೇ ಇಟ್ಕೊಂಡು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರ ಅಂದಾಗ, ಅಯ್ಯೋ ಹಾಗಲ್ಲ, ನಿಮ್ಮ ಒಡವೆ ಕಾಣಿಸ್ತಿಲ್ಲ, ಜೊತೆಗೆ ನಿಮ್ಮ ಒಡವೆಗಳ ಜೊತೆ ನಮ್ಮ ಒಡವೆಗಳು ಕೂಡ ಕಾಣಿಸ್ತಿಲ್ಲ, ಎಲ್ಲ ಏನಾಯಿತು ಗೊತ್ತಿಲ್ಲ ಅಂದಾಗ, ಹಾಗಂತ ನಾನೇನು ಮಾಡಲಿ, ನನ್ನ ಒಡವೆ ನನಗೆ ಬೇಕೇ ಬೇಕು ಅಂತಾರೆ. ಅಯ್ಯೋ ಏನೂ ಇಲ್ಲ, ಒಂದಿನ ಟೈಮ್ ಕೊಡಿ, ಅದರೊಳಗೆ ನಿಮ್ಮ ಒಡವೆ ಕೊಡ್ತೀನಿ. ನನ್ನ ಸೊಸೆ ಎಲ್ಲೋ ಇಟ್ಟು ಹೋಗಿರ್ಬೋದು, ಅವಳು ಸ್ಕೂಲ್ಗೆ ಹೋಗಿದ್ದಾಳೆ, ಅವಳು ಸ್ಕೂಲಿಂದ ಬರ್ತಿದ್ದಾಗೆ ನಿಮ್ಮ ಒಡವೆ ಕೊಟ್ಬಿಡ್ತೀನಿ ಅಂದಾಗ, ಹಾಗಿದ್ರೆ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದಾಗ, ಅಯ್ಯೋ ಎಲ್ಲೂ ಹೋಗಿರಲ್ಲ, ಎಲ್ಲೂ ಹೋಗಿರುತ್ತೆ, ಅದಕ್ಕೇನು ಕಾಲಿರುತ್ತಾ ನಡ್ಕೊಂಡು ಹೋಗೋದಕ್ಕೆ, ನನ್ನ ಸೊಸೆ ಎಲ್ಲೋ ಇಟ್ಟಿರ್ತಾಳೆ, ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ನಾಳೆ ಒಂದಿನ ವೆಯ್ಟ್ ಮಾಡ್ತೀನಿ ಅಂತ ಅವರು ಹೋಗ್ತಾರೆ. ಏನ್ರಿ ಸುನಂದ್ ಅವರೇ, ಭಾಗ್ಯನ ಇಷ್ಟೊತ್ತು ಹೊಗಳಿದ್ದೆ ಅತಿ ಆಯಿತು ಅನಿಸುತ್ತೆ, ಆ ಚಿನ್ನದ ಒಡವೆ ಏನಾಗಿದೆಯೋ ಏನೋ, ಅವಳು ಏನಾದ್ರು ಕಳ್ಕೊಂಡಿದ್ರೆ ಮಾತ್ರ ಖಂಡಿತ ಅವಳು ಗ್ರಹಚಾರ ಬಿಡಿಸ್ಬಿಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಈ ಕಡೆ ಮನೆಗೆ ಬರ್ತಾರೆ ತಾಂಡವ್ ಹಾಗೆ ಶ್ರೇಷ್ಠ ಇಬ್ಬರು ಕೂಡ ಬಂದಿದ್ದ ಸುಂದರಿನ ವಿಚಾರ ಮಾಡ್ತಿದ್ದಾರೆ, ಎಲ್ಲಿ ನಮ್ಮ ಒಡವೆ ಕೊಡು ಅಂತ. ಹೌದಾ, ಬೆಳಿಗ್ಗೆ ದೋಸೆ ಕೊಟ್ಟಿದ್ರೆ ಇಷ್ಟೆಲ್ಲ ನಡೀತಿತ್ತ, 1 ತಿಂಗಳು ಆಗೋಷ್ಟಿದೆ, ಎಲ್ಲನೂ ಕೂಡ ಅಡವಿಟ್ಟು ಮಾರಿದ್ದಾಯಿತು, ನಿನ್ಗೆ ಯಾವುದೇ ದುಡ್ಡಿಲ್ಲ, ನೀವೇ ಇದನ್ನೆಲ್ಲ ಮಾಡಿತು ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ತಾಂಡವಳನ್ನ ಹೊರಗಡೆ ಹಾಕಿದ ತಕ್ಷಣ ಸುಂದರಿ ಅವರು ಹೋಗಿ ಓನರ್ ಬಾಗಿಲು ತಟ್ಟಿ ಕಾಲು ಇಟ್ಕೊಂಡು, ನೋಡಿ ನೀವೇ ಇರೋದು, ನನಗೆ ನನ್ನ ಮಗ ನನ್ನ ಆಚೆ ಹಾಕ್ಬಿಟ್ಟ, ಮಗಳು ಸೊಸೆ ಬಂದ ತಕ್ಷಣ, ಹೆಂಡತಿ ಬಂದ ತಕ್ಷಣ ಅಮ್ಮನ್ನ ಹೇಗೆ ಮರೆತುಬಿಡ್ತಾರೆ ಮಕ್ಕಳು, ನೋಡಿ ನಾನು ಈ ಮನೇಲಿ ಇರಬಾರ್ದಂತೆ ಅಂತ ಎಲ್ಲ ಅಳ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಅಷ್ಟರಲ್ಲಿ ತಾಂಡವ್ ಬರ್ತಿದ್ದಾಗೆ ಈ ಕಡೆ ಹೋಗ್ತಾ ಇರೋ ಮನೆಯಿಂದ ಆಚೆಗೆ, ಯಾವುದೇ ಕಾರಣಕ್ಕೂ ನನ್ನ ಮನೇಲಿ ನಿನಗೆ ಜಾಗ ಇಲ್ಲ ಅಂತಂದರೆ, ಈ ಕಡೆ ಏನಪ್ಪ ಅಮ್ಮಂಗೆ ಯಾರು ಈ ರೀತಿ ಮಾತಾಡ್ತಾರ, ಏನು ಮಾಡ್ತಿದ್ಯಾ ನೀನು, ಅಮ್ಮನ ನಿನ್ನ ಮನೇಲಿ ಇರಿಸ್ಕೊಳಕ್ಕಾಗಲ್ವ ನಿನಗೆ ಅಂತ ಕೇಳ್ತಿದ್ರೆ, ಯಾವಮ್ಮ ಇದು ಯಾರದೇ ಕಾರಣಕ್ಕೂ ನನ್ನ ಅಮ್ಮ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂದಾಗ, ಏನು ನಿಮ್ಮ ಅಮ್ಮ ಅಲ್ವಾ ಅವರು ಅಂತ ಓನರ್ ಶಾಕ್ ಆಗ್ತಿದ್ರೆ, ಅಯ್ಯೋ ನನ್ನ ಮಗ ಕೋಪದಲ್ಲಿ ಏನೋ ಮಾತಾಡ್ತಿದ್ದಾನೆ, ಎಲ್ಲಿ ಅಮ್ಮಂದಿರ ಅಷ್ಟೇ ಬೆಳೆಯೋ ತನಕ, ಮದುವೆ ಆದಮೇಲೆ ಯಾವಮ್ಮ ಬೇಕು ಏನು, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ. ಅಯ್ಯೋ ಸರಿ ಆಯಿತು ಬಿಡಿ, ಇವನಿಗೆ ಭಾರ ಆಗೋಕೆ ನಾನು ಇಷ್ಟಪಡಲ್ಲ ಅಂದಾಗ, ಏನ್ರಿ ಮಾತಾಡ್ತಿದ್ದೀರಾ ನೀವು, ಭಾರ ಹೇಗಾಗ್ತೀರಾ ಮಕ್ಕಳಿಗೆ, ನಿಮ್ಮನ್ನು ನೋಡ್ಕೋಬೇಕಾಗಿರೋದು ಅವರ ಕರ್ತವ್ಯ ಅಂತ ಓನರ್ ಆಂಟಿ ಹೇಳ್ತಿದ್ದಾರೆ. ಅಯ್ಯೋ ಬೇಡ ಬಿಡಿ, ನನ್ನ ಅತ್ತೆ ಮನೆಯಿಂದ ಆಚೆ ಹಾಕಿದ್ರು, ನನ್ನ ಅತ್ತೆ ಮನೆಗೆ ಹೋಗ್ತೀನಿ, ಇನ್ನೇನು ಮಾಡಲಿ, ಏನೂ ಮಾಡೋಕ್ಕಾಗಲ್ಲ, ಅಲ್ಲೇ ಹೋಗಿ ಕಷ್ಟ ನಷ್ಟನ ಅನುಭವಿಸ್ಕೊಂಡಿರ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಅತ್ತೆ ಮನೆ ಯಾವುದಪ್ಪ ಸುಂದರಿ ಅವ್ರಿಗೆ ಅಂದರೆ ಕುಸುಮ ಅವ್ರ ಮನೆಗೆ ಹೋಗ್ತೀನಿ ಅಂತಲೇ ಅವರು ಹೇಳ್ತಿರೋದು. ಆದರೆ ಅದನ್ನು ಸೂಕ್ಷ್ಮವಾಗಿ ತಾಂಡವ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಕಡೆ ಹೌದು, ನಾನು ಅತ್ತೆ ಮನೆಗೆ ಹೋಗ್ಬಿಡ್ತೀನಿ, ಅದೇ ರಾಜರಾಜೇಶ್ವರಿ ನಗರದಲ್ಲಿ ಇದೆಯಲ್ಲ ನಮ್ಮ ಕುಸುಮತ್ತೆ ಮನೆ, ಆ ಕುಸುಮತ್ತೆ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಈ ಮಾತನ್ನು ಕೇಳಿದ್ದೆ ಶಾಕ್ ಆಗ್ತಿದ್ದಾರೆ ತಾಂಡವ್. ಹೋಗಿ ಎಲ್ಲನೂ ಹೇಳ್ತೀನಿ, ನನ್ನ ಮಗ ನನ್ನ ಆಚೆ ಹಾಕ್ತಾ ಎಲ್ಲಿದ್ದ ಏನು ಮಾಡ್ತಾ ಅಂತ ಎಲ್ಲ ಸೂಕ್ಷ್ಮವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ತಾಂಡವ್ ಬ್ಲ್ಯಾಕ್ ಮೇಲ್ಗೆ ಹೆದರ್ಕೊಳ್ಳೇಬೇಕಾಗಿದೆ. ಅಯ್ಯೋ ಆಯಿತು ಅಮ್ಮ ಕ್ಷಮಿಸ್ಬಿಡುವ ಅಂತ ಹೇಳಿ ಫೈನಲಿ ಸುಂದರಿನ ಮನೆ ಕರ್ಕೊಂಡು ಹೋಗ್ತಾನೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಪ್ರಶ್ನೆಗಳ ಸುರಿಮಳೆ ಕುಸುಮ
ಅವರ ಪ್ರಶ್ನೆಗಳ ಸುರಿಮಳೆಗೆ ಭಾಗ್ಯ ಉತ್ತರವೇನಾಗಿರುತ್ತೆ, ಚಿನ್ನದ ಒಡವೆಯ ಸತ್ಯ ಆಚೆ ಬರುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.